ಶ್ರೀ ಗುರುಭ್ಯೋ ನಮಃ. ಸಮಸ್ತ ಮಾನವ ಸಮಾಜದ ಕಲ್ಯಾಣಕ್ಕಾಗಿ, ಹಿಂದೂ ಸಮಾಜದ ಸಂಘಟನೆಗಾಗಿ, ಸನಾತನ ಧರ್ಮದ ಅಭಿವೃದ್ಧಿಗಾಗಿ, ರಾಮರಾಜ್ಯವನ್ನು ಸಾಕಾರಗೊಳಿಸಬೇಕು ಅಂತನ್ನುವ ಒಂದು ವಿಶೇಷವಾದ ಸಂಕಲ್ಪದೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ರಾಮನಾಮ ಜಪ ಯಜ್ಞವನ್ನು ಸಂಕಲ್ಪ ಮಾಡಿದ್ದಾರೆ. ಪರಮ ಪೂಜ್ಯ ಶ್ರೀಪಾದಂಗಳವರು 6 ಕೋಟಿ ರಾಮನಾಮ ಜಪ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರು. ಇವತ್ತು ಶ್ರೀಪಾದಂಗಳವರ ಸಂಕಲ್ಪಕ್ಕೆ ಕೈ ಜೋಡಿಸಿ ಅವರ ಕರೆಗೆ ಓಗೊಟ್ಟು ಲಕ್ಷಾವಧಿ ಜನ ಇವತ್ತು ರಾಮನಾಮ ಜಪವನ್ನ ಮಾಡ್ತಾ ಇದ್ದಾರೆ. 6 ಕೋಟಿ ಮೀರಿ ಇವತ್ತು 60 ಕೋಟಿಯ ಗಮ್ಯದತ್ತ ಈ ರಾಮನಾಮ ಜಪದ ಒಂದು ಅಭಿಯಾನ ಮುಂದುವರಿತಾ ಇದೆ. ನಾಳೆ ಬರುವ 19ನೇ ತಾರೀಕು ಮೈಸೂರಿನಲ್ಲಿರುವ ಉತ್ತರಾದಿ ಮಠದ ಆಂಜನೇಯ ಸ್ವಾಮಿ ದೇವಸ್ಥಾನ, CFTRI ಹತ್ತಿರ ಇರುವಂತಹ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನದ ಒಂದು ನವೀಕೃತವಾದಂತಹ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಆ ಸಂದರ್ಭದಲ್ಲಿ ವಿಶೇಷವಾಗಿ ರಾಮನಾಮ ಜಪದ ಒಂದು ಸಂಕಲ್ಪವನ್ನ ಶ್ರೀಪಾದಂಗಳವರು ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲ ಸಮಸ್ತ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ರಾಮನಾಮ ಜಪ ಯಜ್ಞದಲ್ಲಿ ಆ ದಿನ ಪಾಲ್ಗೊಂಡು ಸಾಮೂಹಿಕವಾಗಿ ನಾವೆಲ್ಲರೂ ಸೇರಿ ರಾಮನಾಮ ಜಪವನ್ನ ಮಾಡಿ, ರಾಮ ತಾರಕ ಹೋಮವನ್ನ ಮಾಡಿ ಸಮಸ್ತ ಸಮಾಜದ, ಸಮಸ್ತ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇವತ್ತು ತಾವೆಲ್ಲ ಅನುಭವಿಸ್ತಾ ಇರುವಂತಹ ದೇಶಕ್ಕೆ, ವಿಶ್ವಕ್ಕೆ ಇರುವಂತಹ ವಿಪ್ಲವಕ್ಕೆ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ಉತ್ತರವನ್ನ ಕಂಡುಕೊಳ್ಳುವ ಒಂದು ಪ್ರಯತ್ನ. ಹಾಗಾಗಿ ತಾವೆಲ್ಲ ವಿಶೇಷವಾಗಿ ರಾಮನಾಮ ಜಪ ಯಜ್ಞದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರಗಳು.